ನಾವು ಓದ್ತಣ್ಣ ಪೇರೆಂಟ್ಸ್ಗಳೆಲ್ಲ ಓದಿ ಮಾತಾಡೋಕ್ಕೆ ಅಮ್ಮ ಮ್ಯಾನೇಜ್ಮೆಂಟ್ ಹೇಳ್ಯಾರಿ ನೋಡು ಕಷ್ಟಪಟ್ಟು ಮೊಮ್ಮಕ್ಕಳು ಫೀಸ್ ಕಟ್ಟಿ ಓದಿಸ್ತಾ ಟೈಮ್ ಕೊಡ್ಬೇಕು. ಇನ್ನು ಡಿಸೆಂಬರ್ ತನಕ ಐತಿ, ಏನು ಆನೆಯಲ್ಲಿ ಎಕ್ಸಾಮ್ ಬೇರಲ್ಲ. ಅಲ್ಲಿ ಮಟನೂ ಕೊಡ್ಲಿದ್ರಷ್ಟೇ, 2 ದಿವಸನೂ ಇಲ್ಲ ಅಂದ್ರೆ ಮೊಮ್ಮಗನ ಹೊರ ಕುಂದಿಸಿದಾಗ ಯಾವ ತಾಯಿಗೆ ಆಗಲಿ ಮಕ್ಕಳಿಗೆ ಆಗಲಿ ಅಜ್ಜಿಗಾಗಲಿ ಒಟ್ಟು ಉರಿತೈತೆ ಇಲ್ಲ. ಅದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಲೇ ಓದಿರೋದು. ಈಗ ಮರಿ ಮೊಮ್ಮಕ್ಕಳು ಓದ್ತಾ ಇದ್ದಾವೆ. ಓದೋಕ್ಕಾದ್ರೂ ನಮಗೊಂದು ಸ್ವಲ್ಪ ಇದು ಬೇಕಾ. ಈಗ ಅವ್ರನ್ನೇ ನಂಬಿರ್ತೀವಿ. ಇಲ್ಲಿ ಅವ್ರ ಎಲೆಕ್ಷನ್ನಾಗೆ ನಾವು ನೋಡ್ಕೊಂಡ್ವಿ, ಅವ್ರಿಗೆ ಹಾಕ್ಯಂತಾನೆ ಇದನ್ನು ಮಾಡ್ಕೊಂತಾನೆ ಬಂದ್ವಿ. ಆ ಬಾಪೂಜಿ ಈ ಬಾಪೂಜಿ ಎಲ್ಲ ಅನ್ಕಂತ. ಈಗ ಅದು ನಮಗೆ ಇಲ್ಲ ಅನ್ನಕರ ಈ ಪ್ರಿನ್ಸಿಪಲ್ರಂಗೆ ಅವಾಗ ಇವರಪ್ಪ ಇಮಾಮ್ ಸಾಹೇಬ್ರು ಇದ್ದಾಗ ಯಾವತ್ತೂ ಯಾರನ್ನೂ ಹೊರಗೆ ಹಾಕಲಿಲ್ಲ, ಹೊರಗೆ ಕುಂದಿಸ್ಲಿಲ್ಲ. ಇವತ್ತಿಲ್ದ ನಾಳೆ ಕಟ್ತಾರೆ ಅನ್ನೋದು ಇರ್ತಿತ್ತು. ಅದಕ್ಕಾಗಿಯಪ್ಪ ಒಟ್ಟು ಇದನ್ನು ಮಾಡಿಕೊಡ್ರಿ, ನಮಗೆ ದಯವಿಟ್ಟು ಒಂದು ಸ್ವಲ್ಪ ಸಹಾಯ ಮಾಡಿಕೊಡ್ಲಿ. ಅದಕ್ಕೆಪ್ಪ ಗಣೇಶ್ ಅಣ್ಣರಿಗೆ ಈಗ ಗಣೇಶ್ ಅಣ್ಣವ್ರ ಚೇರ್ಮನ್ರಾಗ್ಯಾರೇನಪ್ಪ. ಎಸ್ ಗಣೇಶ್ ಅಣ್ಣರಿಗೆ ನಮ್ಮ ರಿಕ್ವೆಸ್ಟ್ ಮಾಡ್ತೀನಪ್ಪ, ನಿಮ್ಮ ಅಜ್ಜಿ ಆಗಲಿ ಇದಾಗಲಿ ಅಂದು ಬೇಜಾರು ಮಾಡ್ಕೋಬೇಡ ಮೊಮ್ಮಗನೇ. ಇವತ್ತು ನಮ್ಮ ಅತ್ತೆ ಆಪ್ರೇಷನ್ ಇತ್ತು ಸರ್, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಆದರೆ ಇವತ್ತು ಇದನ್ನು ಟೆಸ್ಟಿಗೆ ಬರೆಸ್ಲಾರ್ದಂಗೆ ಹೊರಗಡೆ ಕೂರಿಸಿದ್ದಾರೆ ಸರ್ ನನ್ನ ಮಗನ. ನಾನು ಟೆಸ್ಟ್ ಬರೆದ ಮೇಲೆ ನೀವು ಪನಿಷ್ಮೆಂಟ್ ಕೊಟ್ಟಿದ್ರೆ ನಮ್ಗೆ ಪೇರೆಂಟ್ಸಿಗೆ ಕೊಡ್ರಿ. ಮಕ್ಕಳು ಏನು ಮಾಡಿದ್ದಾರೆ, ಇಮಾಮ್ ಸರ್ ಇದ್ದಾಗ ಯಾವತ್ತಿಗೂ ಮಕ್ಕಳ ಮೇಲೆ ಎಂದೂ ಪರಿಣಾಮ ಕೊಟ್ಟಿಲ್ಲ. ಇಮಾಮ್ ಸರ್ ನಿಜವಾಗ್ಲೂ ಅವ್ರಿಗೆ ಮಕ್ಕಳಿಗೆ ಫೀಸ್ ಅನ್ನೋದು ಗೊತ್ತಿರಲಿಲ್ಲ ಸರ್. ಅದೇ ಫೀಸ್ ಕಟ್ಟಬೇಕಾ, ಅಟ್ಲೀಸ್ಟ್ ಫೋನ್ ಮಾಡಿದಾರಾ, ಅದಕ್ಕೆ ಟೈಮ್ ಕೊಡಬೇಕು. ನಾನು ಹೇಳ್ತಾ ಇರೋದು ಇನ್ಸ್ಟಾಲ್ಮೆಂಟ್ ಹಂಗೆ. 2 ಮಕ್ಕಳು ಬಾಪೂಜಿ ಸ್ಕೂಲಲ್ಲಿ ಓದ್ತಿದ್ದಾರೆ ಅಂದರೆ ಒಂದು ಮಕ್ಕಳನ್ನ ಆಗಸ್ಟಿಗೆ ಕೊಡ್ತಿದ್ರು, ಇನ್ನೊಂದು ಮಕ್ಕಳನ್ನ ನವಂಬರಿಂದ ಫೀಸ್ ಕಟ್ಲಿಕ್ಕೆ ಕೊಡ್ತಿದ್ರು. ನಾನು ಇಷ್ಟು ವರ್ಷ ಕಟ್ಟಿದ್ದೀನಿ, ಎಲ್ಲರದ್ದು ಒಂದೇ ರೀತಿ ಇರಲ್ಲ ಸರ್. ಎಲ್ಲ ಮಕ್ಕಳು ಮಿಡಲ್ ಕ್ಲಾಸಿಂದ ಹಿಡಿದು ಕಟ್ತಾ ಇದ್ದಾರೆ, ಇಲ್ಲಿ ಸ್ಕೂಲಲ್ಲಿ ಕಳಿಸ್ತಾ ಇದ್ದಾರೆ. ಎಲ್ಲರೂ ಹೈ ಲೆವೆಲಾಗೆ ನೋಡಬೇಕಂದ್ರೆ ಮಕ್ಕಳಿಗೆ ಎಜುಕೇಷನ್ ಎಲ್ಲಿಂದ ಸಿಗಬೇಕು ನಾನು ಹೇಳ್ತಾ ಇರೋದು. ಯಾಕಂದರೆ ಎಲ್ಲ ಮಕ್ಕಳು ಇಲ್ಲಿ ಓದಬೇಕಾದ್ರೆ ಈವನ್ ಆಟೋ ಡ್ರೈವರಿಂದ ಓದ್ತಾ ಇದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ 12 ಫೀಸ್ ಕಟ್ಟಬೇಕಂದ್ರೆ ಅವ್ರು ಎಲ್ಲಿಂದ ತರಬೇಕು? ನಾನು ತಂದಿದ್ದೀನಿ ಅಮೌಂಟ್, ಬೇರೆ ಮಕ್ಕಳು ಎಲ್ಲಿಂದ ತರಬೇಕು? ಬೇರೆ ಪೇರೆಂಟ್ಸ್ ಎಲ್ಲಿಂದ ತರಬೇಕು? ಆ ಪೇರೆಂಟ್ಸ್ ಮೇಲಿನ ಪರಿಣಾಮನ ಮಕ್ಕಳ ಮೇಲೆ ಯಾಕೆ ಹಾಕಿದ್ದಾರೆ? ನಾನು ಅದನ್ನು ಅಪೋಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ನ ಮಗನ ಇವತ್ತು ಹೊರಗೆ ಹಾಕಿದ್ದಾರೆ ಅಂದರೆ ನನ್ನ ಮಗನ ನನ್ನ ಬಿಸಿಲು ತೋರಿಸ್ಲಿಲ್ದಾಗೆ ನಾನು ಈ ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಬೇರೆ ಟೀಚರ್ಸ್ನೆಲ್ಲ ನಾನು ಅಪ್ರಿಷಿಯೇಟ್ ಮಾಡಿದೆ. ಇವತ್ತು ನನ್ನ ಮಗನ ಹೊರಗಡೆ ಕೂರಿಸಿದ್ದಾರೆ ಅಂದರೆ ಅದು ನನಗೆ ಭಾಳ ಅಂದರೆ ತುಂಬ ಮನಸ್ಸಿಂದ ನನಗೆ ನೋವಾಗ್ತಾ ಇದೆ. ನಮ್ಮ ಮತ್ತೆ ಆಪ್ರೇಷನ್ ಕಣ್ಣಿನ ಬಿಟ್ಟು ನನ್ನ ಗಂಡನ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಮನಸ್ಸು ಎಷ್ಟು ನೋವಾಗ್ತಿದೆ ಅಂದರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು ಸರ್. ಫ್ಯಾಮಿಲಿನೂ ನೋಡಬೇಕು, ಇಲ್ಲಿ ಮಕ್ಕಳನ್ನು ನೋಡಬೇಕು. ಯಾಕೆ ನಮಗಿಂತ ಹೆಚ್ಚಾಗಿ ಮಕ್ಕಳನ್ನ ಬೇರೆ ಟೀಚರ್ಸ್ ನೋಡ್ಕೊತಾರೆ. ಇವತ್ತು ನಮ್ಮ ಹತ್ರ ಏನು ಮಾಡ್ತಾರೆ, ಸಂಜೆವರೆಗೂ ಬರ್ತಾರೆ ಮಕ್ಕಳು. ಸಂಜೆ ಬಂದು ಒಂದು 3 hours ಇರ್ತಾರೆ, ಬೆಳಗಿಂದ ಸಂಜೆ. ಇವ್ರ ಮಕ್ಕಳು ಅಂತಾರೆ, ಇವ್ರ ಮಕ್ಕಳು ಅಂದರೆ ಇವ್ರ ಮಕ್ಕಳನ್ನ ಹೆಂಗೆ ಸರ್ ಹೊರಗೆ ನಿಲ್ಸಿದ್ರು ಅವರು? ಇವತ್ತು ಅವ್ರ ಮಕ್ಕಳಂತ ನಾನು ಒಪ್ಕೋಬೇಕು? ಇದ್ರ ಮೇಲೆ ನಾನು ಗ್ಯಾರಂಟಿ ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತೀನಿ. ನಾನು ಒಪ್ಪೋದಿಲ್ಲ ಸರ್. ಅದನ್ನು ಫೀಸ್ ಕಟ್ಟಲಿಕ್ಕೆ ನಮಗೆ ಟೈಮ್ ಕೊಡಬೇಕಿತ್ತು. ದುಡ್ಡಿದೆ, ಬಟ್ ಟೈಮ್ ಬೇಕಿತ್ತು. ಬರೋವರೆಗೂ ಪೇಷನ್ಸ್ ಇಲ್ಲ. ಅದನ್ನು ನಾನು ಹೆಂಗೆ ಮಾಡಲಿ ಸರ್? ಇದಕ್ಕೆ ಮಂಜುಳಾ ರಾಘವೇಂದ್ರ ಅಂತೇಳಿ ಟೀಚರ್ಸ್ ಸಡನ್ಲಿ ಫೋನ್ ಮಾಡಿದ್ರಿ ಇವತ್ತು.
ಫೋನ್ ಮಾಡಿಬಿಟ್ಟು ಏನೂ ಇಂಟಿಮೇಷನ್ ಇಲ್ಲ, ಏನೂ ಇಲ್ಲ. ಸಡನ್ಲಿ ಫೀಸ್ ಯಾಕೆಂದರೆ ಇವರು ಮೊದಲಿಂದನೂ ಇನ್ಸ್ಟಾಲ್ಮೆಂಟ್ ಅಂತ ಹೇಳ್ಕೊಂತ ಬಂದಿದ್ದಾರೆ, ನಾವು ಇನ್ಸ್ಟಾಲ್ಮೆಂಟ್ ವೈಸೇ ಕಟ್ತಾಯಿದ್ದೀವಿ. ಸಡನ್ಲಿ ಫೋನ್ ಮಾಡಿಬಿಟ್ಟು ನೀವು 12 ಗಂಟೆ ಒಳಗೆ ಕಟ್ಟಲಿಲ್ಲ ಅಂದರೆ ಮಕ್ಕಳಿಗೆ ಎಕ್ಸಾಮ್ ಕೂರಿಸಲ್ಲ, ಟೆಸ್ಟ್ ಕೂರಿಸಲ್ಲ ಅಂತಂದು ಒಂಥರ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದರು. ನಾವಿಲ್ಲಿ ಬಂದ ನಂತರ ಏನಂದರೆ ಎಲ್ಲ ಮಕ್ಕಳನ್ನೂ ಹೊರಗೆ ನಿಲ್ಲಿಸಿದ್ದಾರೆ. ಆಮೇಲೆ ನಾವು ಪ್ರತಿ ಮಂತು ಕಟ್ಕೊಂತ ಪ್ರತಿಯೊಬ್ಬ ಪೇರೆಂಟ್ಸು ಇನ್ಸ್ಟಾಲ್ಮೆಂಟ್ ವೈಸೇ ಕಟ್ಕೊಂತ ಬರ್ತಿದ್ದಾರೆ. ಇವರು ಅಕಸ್ಮಾತ್ ಮೊದಲೇ ಹೇಳಿದ್ದಿದ್ರೆ ನಾವು ಈ ಥರ ಮೊದಲೇ ನೀವು ಕಟ್ಬಿಡೋಕ್ಕೂ ಯಾವುದೇ ಥರ ಇನ್ಸ್ಟಾಲ್ಮೆಂಟ್ ಕೊಡಲ್ಲ ಅಂತ ಅಂದಿದ್ರೆ ನಾವು ಅದೇ ಪ್ರಕಾರನೇ ಮಾಡ್ತಿದ್ವಿ. ಎಲ್ಲೋ 5-10 ಸಾವಿರ ಇರೋ ಅಂಥವ್ರಿಗೂ ಇವರು ಕರೆದ್ಬಿಟ್ಟು ಇಲ್ಲಿ ಟಾರ್ಚರ್ ಮಾಡ್ತಾಯಿದ್ದಾರೆ. ಕೇಳಿದರೆ ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳನ್ನ ಟಿ ಸಿ ಕೊಟ್ಟು ಕರ್ಕೊಂಡೋಗ್ರಿ ಅಂತ ಹೇಳ್ತಿದ್ದಾರೆ. ಎಲ್ಲೂ ನಾವು ಈ ಥರ ಕೇಳಿಲ್ಲ ಸರ್, ಈ ಥರ ಎಲ್ಲೂ ನಡೆದಿಲ್ಲ. ಇದು ನಡೀತಾ ಇದೆ ಈ ಬಾಪೂಜಿ ಸ್ಕೂಲ್ನಲ್ಲಿ ಶೋಷಣೆ ನಡೀತಿದೆ. ಹಾಂ, ರಾಘವೇಂದ್ರ ಅಂತ ನನ್ನ ಹೆಸರು.